ಫುಲ್ ಹ್ಯಾಂಡ್ ಪೇಂಟಿಂಗ್. ನಾನಿದು ಗ್ಲಾಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಅಡುಗೆ ಮುಗಿಸೋ ಹೊತ್ತಿಗೆ ಟೈಮ್ ಆಗಲಿ 1:30 ಆಗಿಬಿಟ್ಟಿದೆ ನೋಡಿ. ಇವಾಗ ನಾವು ಸ್ಟಾಲ್ಗೆ ಹೋಗೋಷ್ಟರಲ್ಲಿ ರೆಡಿ ಆಗಬೇಕು. ಬೇಗ ಬೇಗ ಸ್ನಾನ ಮಾಡಿ ಚಿಕನ್ ತಗೊಂಡು ಬಂದು ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ನೋಡಿ. ಸೊ ಇವಾಗ ಸ್ನಾನಕ್ಕೆ ಹೊರಡಬೇಕು. ಸ್ನಾನ ಮಾಡಿ ಬೇಗ ಸ್ಟಾಲ್ಗೆ ಸ್ವಲ್ಪ ಐಟಮ್ಸ್ನ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಹೇಳಿದ್ದು ನಿನ್ನೆ ವೀಡಿಯೋದಲ್ಲಿ ನಾನು ಸಿಗಲ್ಲ ನಾಳೆ ಅಂತ. ಆಮೇಲೆ ಲೈವಲ್ಲಿ ಕೂಡ ಹೇಳಿದ್ದೆ ನಿನ್ನೆ ನಾನು. ಸ್ಟಾಲಲ್ಲಿ ಇವತ್ತು ಹೇಳ್ಬೇಕು ಅಂದರೆ ಹಾಕ್ಬೇಕಾಗಿತ್ತು, ಬಟ್ ಒಂದು ಅಪಾರ್ಟ್ಮೆಂಟಲ್ಲಿ ಸ್ಟಾಲ್ ಇದೆ, ಹಾಗಾಗಿ ಹೋಗ್ತಾಯಿದ್ದೀನಿ. ಸೊ ಅಲ್ಲೋಗಿ ಸ್ವಲ್ಪ ಆಗುತ್ತಾ ಇಲ್ವ ನೋಡ್ಕೊಂಡು ಬರೋಣ. ಮತ್ತು ನಾಳೆಯಿಂದ 2 ದಿನ ಕಂಟಿನ್ಯೂಸ್ ಸ್ಟಾಲು ರಾಜಾಜಿನಗರದಲ್ಲಿರುತ್ತೆ. ಕಟ್ಟಿಗೂ ಮಾಡ್ಬೋದು, ಪ್ರಿಂಟಿಂಗ್ ಮಾಡ್ಬೋದು. ಫುಲ್ ಹ್ಯಾಂಡ್ ಪೇಂಟಿಂಗ್. ನಾನಿದು ಗ್ಲಾಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ, ಬರೀ ಕೈಯಿಂದ ಮಾಡಿರೋ ಪೇಂಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಬರೀ ಫಿಂಗರ್ ಫೀಲ್ ಆಗುತ್ತೆ ನೋಡಿ, ಇದು ಮುಟ್ಟಿದ್ರೆ ಫೀಲ್ ಆಗುತ್ತೆ.
ಅಂತ ಅವ್ರದ್ದೊಂದು ಇವೆಂಟ್ಸು ಮತ್ತು ಇನ್ನೊಂದು ಶ್ರೇಷ್ಠ ಉತ್ಪನ್ನ ಅಂತ ಇದೆ ಅದೊಂದು ಸ್ಟಾಲು. ಮತ್ತು ಅಂಚಿನಿಂದ ದೂರವಿದೆ. ಟೈಮ್ ಆಲ್ರೆಡಿ 10:30 ಆಗ್ಬಿಟ್ಟೈತೆ. ಮನೆಯಾಗ ಹೋಗೋಷ್ಟು ಹಾಗೆ ಹೋಗ್ತೈತೆ 11 ಗಂಟೆ. ಯಾವಾಗ ಟೈಮ್ ಮುಗಿದ್ರು ಯಾವಾಗ ಆಗುತ್ತೆ ಬಂದು ಗೊತ್ತಾಗಲ್ಲ. ಮಮ್ಮಿ ಚಿಕನ್ ಮಾಡೈತೆ. ಇಲ್ಲಿ ಗ್ರೇವಿ, ಇಲ್ಲಿ ಸಾಂಬಾರ್, ಇಲ್ಲಿ ಸಾಂಬಾರ್. ಆಯ್ತು ಕಣಪ್ಪ, ನಡಿಯಪ್ಪ ತಿಂದು ನೋಡಿ, ಟೈಮ್ ಆಯಿತು. ಆಯ್ತು. ಬಂದು ಮುದ್ದೆ ಮಾಡ್ಕೊಂಡೆ. ಇದು ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು, ಈರುಳ್ಳಿ. ಸೋತೆಕಾಯಿ ಹಾಕೊಂಬಂದಿಲ್ಲ ಕಣೋ ಪಾಪ, ನಾನು ತಗೊಂಡು ಬರಮ್ಮ. ಆಟ ಬಿಡ, ಹೋಗು ತಗೊಂಡು ಬೇಗ. ತುಂಬ ದಿನ ಆದಮೇಲೆ ಇವಾಗ ನಾನ್ ವೆಜ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಅದರಲ್ಲೂ ಸಾಂಬಾರು ಸಿಕ್ಕಾಪಟ್ಟೆ ದಿನ ಆಗಿಬಿಟ್ಟಿತ್ತು ಬಿಡಿ. ಟೈಮ್ ಆಗೋಯ್ತು, ಸ್ಟಾಲ್ ಬೇರೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಹೇಗಾದ್ರೂ ಬದುಕಬೇಕು ಅಂತಿದ್ರೆ ನಾನಿಷ್ಟು ಕಷ್ಟಪಡ್ತಿರ್ಲಿಲ್ಲ. ನನಗೆ ಹೀಗೆ ಬದುಕಬೇಕು ಅಂತ ಗುರಿ ಇದೆ.